ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಸ್ನೇಹಿತರೆ, ಕಳೆದ ವಾರವಷ್ಟೇ ಶಶಿ ತರೂರ್ ಬಗ್ಗೆ ನಿಮ್ಮ ಜೊತೆಗೆ ಮಾತಾಡಿದ್ದೆ. ಶಶಿ ತರೂರ್ಗೆ ಕಾಂಗ್ರೆಸ್ ಗೇಟ್ ಪಾಸ್ ಕೊಡುತ್ತಾ ಅನ್ನೋ ವಿಷಯವನ್ನ ಚರ್ಚೆ ಮಾಡಿದ್ದೆ. ರಷ್ಯಾದ ಅಧ್ಯಕ್ಷ ಪುಟಿನ್ ಅವರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ನೀಡಿದ ಔತಣಕೂಟಕ್ಕೆ ಶಶಿ ತರೂರ್ ಹೋಗಿದ್ರು. ಆ ಔತಣಕೂಟಕ್ಕೆ ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತ್ತು ರಾಜ್ಯಸಭೆಯ ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪ್ರೋಟೋಕಾಲ್ ಪ್ರಕಾರ ಸರ್ಕಾರ ಆಹ್ವಾನ ನೀಡಬೇಕಾಗಿತ್ತು. ಆದರೆ ಆಹ್ವಾನ ನೀಡದೆ ಪ್ರೋಟೋಕಾಲ್ ಅನ್ನು ಸರ್ಕಾರ ಉಲ್ಲಂಘಿಸಿತ್ತು. ಪಕ್ಷದ ವರಿಷ್ಠರಿಗೆ ಈ ರೀತಿ ಅವಮಾನ ಮಾಡಿದ ಆ ಔತಣಕೂಟಕ್ಕೆ ಶಶಿ ತರೂರ್ ಯಾವ ಮುಜುಗರವೂ ಇಲ್ಲದೆ ಕರೆದಾಕ್ಷಣ ಹೋಗಿ ಊಟ ಮಾಡಿ ಬಂದಿದ್ದಾರೆ. ಕೇರಳದ ಅನೇಕ ಕಾಂಗ್ರೆಸ್ ನಾಯಕರು ಆಗ ಈ ಬಗ್ಗೆ ಕಿಡಿಕಾರಿದ್ದಾರೆ. ಶಶಿ ತರೂರ್ಗೆ ಪಕ್ಷದಿಂದ ಗೇಟ್ ಪಾಸ್ ಕೊಡಿ ಅಂತ ಕೆಲವರು ಒತ್ತಾಯ ಕೂಡ ಮಾಡಿದ್ದಾರೆ. ಆ ವಿವಾದದ ಬೆನ್ನಲ್ಲೇ ಈಗ ಶಶಿ ತರೂರ್ ಇನ್ನೊಂದು ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ. ಅದ್ಯಾವುದೋ ಸರ್ಕಾರೇತರ ಸಂಸ್ಥೆ HRDS ನೀಡೋ ವೀರ ಸಾವರ್ಕರ್ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನ ಸ್ವೀಕರಿಸಲು ಶಶಿ ತರೂರ್ ಮೊದಲು ಒಪ್ಪಿಕೊಂಡಿದ್ದಾರೆ. ಈ ಸುದ್ದಿ ವಿವಾದ ಆಗುತ್ತೆ ಅಂತ ಗೊತ್ತಾದ ತಕ್ಷಣ ಪ್ರಶಸ್ತಿಯನ್ನ ನಿರಾಕರಿಸಿದ್ದಾರೆ. ಶಶಿ ತರೂರ್ಗೆ ವೀರ ಸಾವರ್ಕರ್ ಪ್ರಶಸ್ತಿ ಅಂತ ಭಾನುವಾರ ಎಲ್ಲ ಪತ್ರಿಕೆಗಳಲ್ಲೂ ದೊಡ್ಡ ಸುದ್ದಿ ಪ್ರಕಟವಾಗಿತ್ತು. ಶಶಿ ತರೂರ್ ಅದನ್ನು ನೋಡಿಯೇ ಇಲ್ವಂತೆ. ಮಂಗಳವಾರ ಕೇರಳಕ್ಕೆ ಪಂಚಾಯತಿ ವೋಟ್ ಮಾಡೋದಕ್ಕೆ ಹೋಗಿದ್ದೆ. ಅಲ್ಲಿ ಮಾಧ್ಯಮದವರು ಈ ವಿಷಯವನ್ನು ನನ್ನ ಗಮನಕ್ಕೆ ತಂದಿದ್ದಾರೆ. ಆದರೆ ನಾನು ಪ್ರಶಸ್ತಿಯನ್ನು ಸ್ವೀಕರಿಸೋದಿಲ್ಲ, ಆ ಸಮಾರಂಭಕ್ಕೂ ಹೋಗೋದಿಲ್ಲ ಅಂತ ಎಕ್ಸ್ನಲ್ಲಿ ಶಶಿ ತರೂರ್ ಪೋಸ್ಟ್ ಮಾಡಿದ್ದಾರೆ. ವಾಸ್ತವವಾಗಿ ನವದೆಹಲಿಯಲ್ಲಿ ಬುಧವಾರ ಈ ಪ್ರಶಸ್ತಿ ಪ್ರದಾನ ಸಮಾರಂಭ ಏರ್ಪಾಡು ಮಾಡಲಾಗಿತ್ತು. ಶಶಿ ತರೂರ್ ಎಕ್ಸ್ನಲ್ಲಿ ತಮ್ಮ ಅಭಿಪ್ರಾಯವನ್ನು ಅಂದೇ ಬೆಳಿಗ್ಗೆ ಪೋಸ್ಟ್ ಮಾಡಿದ್ದಾರೆ. ನನ್ನ ಅನುಮತಿ ಇಲ್ಲದೆಯೇ ನನಗೆ ವೀರ ಸಾವರ್ಕರ್ ಹೆಸರಿನ ಪ್ರಶಸ್ತಿಯನ್ನ ಘೋಷಿಸಿರೋದು ಆಯೋಜಕರ ಬೇಜವಾಬ್ದಾರಿತನದ ಪರಮಾವಧಿ ಅಂತ ತರೂರ್ ಎಕ್ಸ್ನಲ್ಲಿ ಕಿಡಿಕಾರಿದ್ದಾರೆ. ಪ್ರಶಸ್ತಿ ಘೋಷಣೆಯಾದ ಮರುದಿನವೇ ಕೇರಳ ಕಾಂಗ್ರೆಸ್ನ ನಾಯಕ K ಮುರಳೀಧರನ್ ಪತ್ರಕರ್ತರ ಜೊತೆ ಮಾತಾಡಿದ್ದಾರೆ. ಬ್ರಿಟಿಷರ ಮುಂದೆ ತಲೆಬಾಗಿದ ಸಾವರ್ಕರ್ ಹೆಸರಿನಲ್ಲಿ ನೀಡುವ ಯಾವುದೇ ಪ್ರಶಸ್ತಿಯನ್ನ ಕಾಂಗ್ರೆಸ್ಸಿನ ಯಾವ ನಾಯಕರು ಸ್ವೀಕರಿಸಬಾರದು. ಶಶಿ ತರೂರ್ ಅವರೇನಾದರೂ ಈ ಪ್ರಶಸ್ತಿಯನ್ನ ಸ್ವೀಕರಿಸಿದ್ರೆ ಕಾಂಗ್ರೆಸ್ಸಿಗೆ ಅವಮಾನ ಮಾಡಿದಂತೆ ಅಂತ ಮುರಳೀಧರನ್ ಅತ್ಯಂತ ಸ್ಪಷ್ಟವಾಗಿ ಎಚ್ಚರಿಸಿದ್ದಾರೆ. ಅದಾದ ಮರುದಿನ ಶಶಿ ತರೂರ್ ಅವರ ಈ ಹೇಳಿಕೆ ಎಕ್ಸ್ನಲ್ಲಿ ಪ್ರಕಟವಾಗಿದೆ. ಈಗ ಶಶಿ ತರೂರ್ ಅವರು ಹೇಳ್ತಾ ಇರೋದು ನಿಜಾನ ಅನ್ನುವಂತಹ ಪ್ರಶ್ನೆ ಮತ್ತು ಸಂಶಯ ಕೂಡ ಉದ್ಭವವಾಗಿದೆ. ಏಕೆಂದ್ರೆ ಪ್ರಶಸ್ತಿ ಸಮಾರಂಭದ ಆಯೋಜಕರು ನೀಡಿರುವ ಹೇಳಿಕೆ ಬೇರೆಯದೇ ಇದೆ. ಪ್ರಶಸ್ತಿಗೆ ಆಯ್ಕೆಯಾದ ಬಗ್ಗೆ ತಿಳಿಸಲು HRDS ಪ್ರತಿನಿಧಿಗಳು ಮತ್ತು ತೀರ್ಪುಗಾರರು ಶಶಿ ತರೂರ್ ಅವರ ಮನೆಗೆ ಹೋಗಿದ್ದಾರೆ. ಅವರಿಗೆ ವಿಷಯ ತಿಳಿಸಿದ್ದಾರೆ. ಅವರು ಇತರ ಪ್ರಶಸ್ತಿ ಪುರಸ್ಕೃತರ ಪಟ್ಟಿಯನ್ನು ಕೇಳಿದ್ದಾರೆ. ಆ ಪಟ್ಟಿಯನ್ನು ಕೂಡ ನಾವು ಕೊಟ್ಟಿದ್ದೇವೆ ಎಂದು ಪ್ರಶಸ್ತಿ ಸಮಾರಂಭದ ಆಯೋಜಕರು ಪತ್ರಿಕೆಗಳಿಗೆ ಹೇಳಿಕೆ ನೀಡಿದ್ದಾರೆ. ಬಹುಶಃ ಕಾಂಗ್ರೆಸ್ ಪಕ್ಷ ಇದನ್ನು ಸಮಸ್ಯೆಯಾಗಿ ನೋಡಿದ್ದರಿಂದ ಶಶಿ ತರೂರ್ ಅವರು ಪ್ರಶಸ್ತಿ ಸ್ವೀಕರಿಸಲು ಹಿಂದೇಟು ಹಾಕಿರಬಹುದು ಅಂತ HRDSನ ಸಂಸ್ಥೆಯ ಕಾರ್ಯದರ್ಶಿ ಅಜಯ್ ಕೃಷ್ಣನ್ ಅವರು ಹೇಳಿದ್ದಾರೆ. ಈಗ ಜನ ಯಾರನ್ನು ನಂಬಬೇಕು? ಸಾವರ್ಕರ್ ಹೆಸರಲ್ಲಿ ಪ್ರಶಸ್ತಿ ಇದೆ ಎಂದು ಮನೆಗೆ ಬಂದು ಹೇಳಿದಾಗಲೇ ಶಶಿ ತರೂರ್ ನಿರಾಕರಿಸಬೇಕಾಗಿತ್ತಲ್ವಾ? ಅದೇಕೆ ಮಾಡಲಿಲ್ಲ ಎಂದು ಈಗ ಕಾಂಗ್ರೆಸ್ ಕಾರ್ಯಕರ್ತರು ಕೇಳ್ತಾ ಇದ್ದಾರೆ. ಶಶಿ ತರೂರ್ ಕಾಂಗ್ರೆಸ್ಸಿನ ಆಕರ್ಷಣೀಯ ನಾಯಕ. ಸಂಸದರಾಗಿ ಅವರ ಸಾಧನೆಯೂ ಕೂಡ ಚೆನ್ನಾಗಿದೆ. ಈ ಬಗ್ಗೆ ಯಾರದ್ದೂ ಆಕ್ಷೇಪ ಇಲ್ಲ. ಹಿಂದೆ ಅವರ ಪತ್ನಿ ಸುನಂದಾ ಪುಷ್ಕರ್ ನಿಗೂಢ ಸಾವಿಗೆ ಒಳಗಾದಾಗ ಅವರ ಮೇಲೆ ಆರೋಪ ಬಂದಿತ್ತು. ಕೇಸ್ ದಾಖಲಾಗಿತ್ತು. ಕೋರ್ಟ್ಗೆ ಅಲೆದಾಡಿದ್ರು. ಆಗ ಪಕ್ಷದ ನಾಯಕರು ತರೂರ್ ಅವರಿಗೆ ಒತ್ತಾಸೆಯಾಗಿಯೇ ನಿಂತಿದ್ದಾರೆ. ಆದ್ರೆ AICC ಅಧ್ಯಕ್ಷರ ಚುನಾವಣೆಯಲ್ಲಿ ತರೂರ್ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಸ್ಪರ್ಧಿಸಿದ್ರು. ಸ್ಪರ್ಧೆಯಲ್ಲಿ ಸೋತ ಬಳಿಕ ಪಕ್ಷದ ಬಗ್ಗೆ ತರೂರ್ ಅಸಮಾಧಾನ ಹೆಚ್ಚಾಗಿದೆ. ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಶಶಿ ತರೂರ್ ಅವರ ಸಖ್ಯವೂ ಕೂಡ ಬಹಿರಂಗವಾಗಿ ಬೆಳೀತಾ ಬಂದಿದೆ. RSS ಮತ್ತು ಸಾವರ್ಕರ್ ಬಗ್ಗೆ ಹಿಂದೆಯೇ ಶಶಿ ತರೂರ್ ಉಗ್ರ ಟೀಕಾ ಪ್ರಹಾರ ಮಾಡಿದ್ದಾರೆ. ಸಾವರ್ಕರ್ ಬ್ರಿಟಿಷರ ಬಳಿ ಕ್ಷಮಾಪಣೆ ಕೇಳಿದ್ದು, ದೇಶ ವಿಭಜನೆಗೆ ಸಾವರ್ಕರ್ ಬೆಂಬಲ ಕೊಟ್ಟದ್ದು, ಮಹಾತ್ಮ ಗಾಂಧಿ ಹತ್ಯೆಗೆ ಸಾವರ್ಕರ್ ಸೈದ್ಧಾಂತಿಕ ಕುಮ್ಮಕ್ಕು ಕೊಟ್ಟದ್ದು, ಹೀಗೆ ಎಲ್ಲದರ ಬಗ್ಗೆಯೂ ಹಿಂದೆ ಶಶಿ ತರೂರ್ ಮಾತಾಡಿದ್ದಾರೆ, ಬರೆದಿದ್ದಾರೆ. 2018ರಲ್ಲಿ ಶಶಿ ತರೂರ್ ಬರೆದು ಪ್ರಕಟಿಸಿದ ವೈ ಐ ಆಮ್ ಎ ಹಿಂದೂ ಅನ್ನೋ ಪುಸ್ತಕದಲ್ಲಿ ಅವರ ಈ ಕುರಿತ ಎಲ್ಲ ವಿಚಾರಗಳು ಪ್ರಕಟವಾಗಿವೆ. ಬಿಜೆಪಿಯ ಹಿಂದುತ್ವವನ್ನು ಕಟುವಾಗಿ ಟೀಕಿಸಿ ಹಲವು ಪ್ರಮುಖ ಪತ್ರಿಕೆಗಳಲ್ಲಿ ಶಶಿ ತರೂರ್ ಬರೆದ ಲೇಖನಗಳು ಇವೆ. ಈಗ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಸಿಟ್ಟಿದೆ ಅನ್ನೋ ಕಾರಣಕ್ಕೆ ವೀರ ಸಾವರ್ಕರ್ ಹೆಸರಿನ ಪ್ರಶಸ್ತಿಗೆ ಶಶಿ ತರೂರ್ ಮನಸ್ಸು ಮಾಡಿದ್ದರೆ ಎನ್ನುವ ಸಂಶಯ ಎಲ್ಲರ ಮನಸ್ಸಲ್ಲಿ ಎದ್ದಿದೆ. ಇಂತಹ ಎಡಬಿಡಂಗಿತನದ ನಿಲುವಿನಿಂದಾಗಿ ಶಶಿ ತರೂರ್ ತಮ್ಮ ವ್ಯಕ್ತಿತ್ವಕ್ಕೆ ಇನ್ನಷ್ಟು ಹಾಡಿ ಮಾಡಿಕೊಳ್ತಾ ಇದ್ದಾರೆ. ಪಕ್ಷದ ಜೊತೆಗೆ ಭಿನ್ನಮತ ಏನಾದರೂ ಇದ್ರೆ ಅದನ್ನು ಪಕ್ಷದ ವೇದಿಕೆಯಲ್ಲಿ ಬಗೆಹರಿಸಿಕೊಳ್ಬೇಕು.
ಅದನ್ನು ಬಿಟ್ಟು ಸೈದ್ಧಾಂತಿಕ ದಿವಾಳಿಕೋರತನವನ್ನ ಈ ತರಹ ಶಶಿ ತರೂರ್ ಪ್ರಕಟಿಸಬಾರದು ಹೀಗೆಂದು ಅವರ ಅನೇಕ ಅಭಿಮಾನಿಗಳು ಈಗ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಇದಾಗಿದೆ ಇವತ್ತಿನ ಹನಿ ಟ್ರ್ಯಾಕ್. ಇನ್ನೊಂದು ವಿಷಯದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೇನೆ. ತ್ರಿವರ್ಣ ನ್ಯೂಸ್ನ ಸ್ಪೆಷಲ್ ಸ್ಟೋರಿಗಳನ್ನು ನೋಡ್ತಾ ಇರಿ. ನಮಸ್ಕಾರ.